KD ಸಿನಿಮಾ ಇಡೀ ವಿಶ್ವದಾದ್ಯಂತ ಚಿತ್ರ ಬಿಡುಗಡೆ ಆಗಿದೆ. ದೇವರ ಮೇಲಿನ ಹಾಡುಗಳಿದ್ದಾವೆ, ಅಣ್ಣ ತಮ್ಮಂದರ ಮೇಲಿನ ಹಾಡುಗಳಿದ್ದಾವೆ, ಮತ್ತು ಆ ವಿಜುವಲ್ಸು ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ. ಒಬ್ಬ ಕಲಾವಿದನ ಚಿತ್ರ ಬಿಡುಗಡೆಗೆ 10 ಆಟಗಳನ್ನು ಉಚಿತವಾಗಿ ಕೊಡ್ತಾ ಇರೋದು ನಮ್ಮ ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮಗೆ ಪೂಜೆ ಸಲ್ಲಿಸಿ ಆ ಮಾತೆಯ ಆಶೀರ್ವಾದ ಪಡೆದು 100 ದಿನ ಶತದಿನೋತ್ಸವ ಆಚರಿಸಲಿ, ಅದು ಸಿಲ್ವರ್ ಜುಬಿಲಿ ಆಗಿ ಹೋಗಲಿ ಅಂತ ಹೇಳಿ ಮತ್ತು ಬಡ ಕುಟುಂಬಗಳಿಗೆ, ಪೌರ ಕಾರ್ಮಿಕರಿಗೆ ದವಸ ಧಾನ್ಯ ಕಿಟ್ಗಳು ವಿತರಣೆ ಮಾಡಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲಿ ಹೊಸ ರೀತಿಯಾದಂತಹ ಸದ್ದು ಮಾಡುವಲ್ಲಿ ಸ್ಯಾಂಡಲ್ವುಡ್ ಪ್ರಖ್ಯಾತಿಯನ್ನ ಗಳಿಸಿದೆ. ಹೊಸ ರೀತಿಯಾದಂತಹ ಪ್ರಯೋಗಗಳನ್ನ ಸ್ಯಾಂಡಲ್ವುಡ್ ಮಾಡ್ತಲೇ ಇರುತ್ತೆ. ಇದೀಗ ಅಪಾರ ನಿರೀಕ್ಷೆಗಳನ್ನ ಹುಟ್ಟು ಹಾಕಿರುವಂತಹ KD ಚಿತ್ರ ಏಪ್ರಿಲ್ 30ರಂದು ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅಪಾರ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಈ ಒಂದು ಚಿತ್ರದಲ್ಲಿ ನಾಯಕ ನಟನಾಗಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟಿಸಿದ್ದಾರೆ. ಈ ಒಂದು ಚಿತ್ರದ ಬಿಡುಗಡೆಗಾಗಿ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಚಿತ್ರ ಯಶಸ್ವಿ ಆಗ್ಲಿ, ಹಾಗೆ ಈ ಒಂದು ಚಿತ್ರದ ನೆನಪಿನಲ್ಲಿ ಹಿಂದೆಂದೂ ಕಾಣದ ರೀತಿಯಂತ ದೊಡ್ಡ ಮಟ್ಟದ ಸಹಾಯವನ್ನ ಈ ಚಿತ್ರಕ್ಕಾಗಿಯೇ ಈ ಒಂದು ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂತಹ ಸಾಮ್ರಾಟ್ ಮಹಾನ್ ರವರು 10 ಕುಟುಂಬಗಳಿಗೆ ಉಚಿತವಾದಂತಹ 10 ಆಟೋಗಳನ್ನ ಈ ಒಂದು ಚಿತ್ರ ಯಶಸ್ವಿ ಆಗ್ಲಿ ಅಂತೇಳಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ಪಟಾಲಮ್ಮ ದೇಗುಲದಲ್ಲಿ ಶಕ್ತಿ ದೇವತೆ ಆಗಿರುವಂತಹ ತಾಯಿ ಪಟಾಲಮ್ಮನಿಗೆ ವಿಶೇಷವಾದಂತಹ ಈಡಿಗಾಯಿ ತೆಂಗಿನಕಾಯಿಯನ್ನ ಹೊಡೆದು ನಂತರ 25 ಕುರಿಗಳ ಬಲಿಯನ್ನ ಕೊಟ್ಟು ಆ ಒಂದು ಚಿತ್ರದ ಬಿಡುಗಡೆಗಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನ ತಾಯಿ ಪಟಾಲಮ್ಮನಿಗೆ ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ಅತ್ತಿಬೆಲೆಯ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು. ನಾಗರಾಜ್, ಸೋನಿ, ದೇವ್, ಮಂಜುನಾಥ್, ರವಿ ಹಾಗೆ ಇನ್ನಿತರೆ ಮುಖಂಡರು ಉಪಸ್ಥಿತರಿದ್ದು ಈ ಒಂದು ಚಿತ್ರದ ಬಿಡುಗಡೆಗಾಗಿ ಆ ತಾಯಿ ಶಕ್ತಿ ದೇವತೆಯನ್ನ ಪ್ರಾರ್ಥಿಸಿದರು. ಹಾಗೆಯೇ ಮತ್ತೋರ್ವ ಮುಖಂಡ ಪಟಾಪಟ್ ಶ್ರೀನಿವಾಸ್ ಅವರು ಕೂಡ ಉಪಸ್ಥಿತರಿದ್ದ ಈ ಒಂದು ಅಪಾರ ನಿರೀಕ್ಷೆಗಳನ್ನು ಹುಟ್ಟು ಹಾಕಿರುವಂತಹ ಚಿತ್ರವನ್ನ KVN ಪ್ರೊಡಕ್ಷನ್ಸ್ ಅಡಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಬಾಲಿವುಡ್ ನ ಸಂಜಯ್ ದತ್ ರವರು, ಹಾಗೆಯೇ ಶಿಲ್ಪಾ ಶೆಟ್ಟಿ, ಕನ್ನಡದ ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್, ಸುದೀಪ್, ರಮೇಶ್ ಅರವಿಂದ್, ನಾಯಕಿಯಾಗಿ ರೇಷ್ಮೆ ನಾಣಯ್ಯ, ಜಿಶು ಸೇನಗುಪ್ತಾ, ನೂರಾ ಫತೇಹಿ ಈ ಒಂದು ಚಿತ್ರಕ್ಕೆ ಸಂಗೀತವನ್ನ ಅರ್ಜುನ್ ಜನ್ಯ ನೀಡಿದ್ದಾರೆ. ಛಾಯಾಗ್ರಹಣ ಮತ್ತು ಸಂಕಲನವನ್ನ ವಿಲಿಯಂ ಡೇವಿಡ್ ರವರು ನಡೆಸಿದ್ದಾರೆ. ಈ ಒಂದು ಚಿತ್ರವನ್ನ ಅಪಾರ ನಿರೀಕ್ಷೆಗಳು ಉಂಟಾಗಿದೆ. ಈ ಒಂದು ಚಿತ್ರದ ಯಶಸ್ವಿಗೆ ಅವರ ಅಭಿಮಾನಿಗಳ ಸಂಘದ ಅಂದ್ರೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾಮ್ರಾಟ್ ಏನ್ ಮಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸರ್ ಈ ಕಡೆ ಮುಳ್ಳಿ ಕಡೆ ಇಲ್ಲಿ ಬಂದ್ಬಿಡಿ ಸರ್. ಅರೆ ಇದೇನಿದು ಹೀಗೆ ತೆಂಗಿನಕಾಯಿ ಈಡ್ಗಾಯಿ ಹೊಡಿತಿದ್ದಾರೆ ಅಂತೀರಾ? ಇದುವೇ ಈ ಒಂದು KD ಚಿತ್ರ ಯಶಸ್ವಿ ಆಗ್ಲಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಾಯಕ ನಟನಾಗಿ ನಟಿಸಿರುವಂತಹ ಚಿತ್ರ ಅಪಾರ ನಿರೀಕ್ಷೆಗಳನ್ನ ಹುಟ್ಟು ಹಾಕಿದೆ. ಈ ಚಿತ್ರದ ಯಶಸ್ವಿಗೆ ಅವರ ಅಭಿಮಾನಿ ಸಾಮ್ರಾಟ್ ಮಹಾನ್ ರವರು ಈ ಒಂದು ಈಡ್ಗಾಯಿ ಹೊಡೆಯುವಂಥದ್ದು, ಕುರಿಗಳೆಲ್ಲ ಬಲಿ ಕೊಡುವಂಥದ್ದು, ಹಾಗೆ 10 ಬಡ ಕುಟುಂಬಗಳಿಗೆ 10 ಆಟೋಗಳನ್ನ ಉಚಿತವಾಗಿ ವಿತರಿಸುವಂತ ಕಾರ್ಯಕ್ರಮ ಇದಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸಾಮ್ರಾಟ್ ಮಹಾನ್ ಏನ್ ಮಾತನಾಡಿದ್ರು ನೋಡೋಣ ಬನ್ನಿ.
ಇಡೀ ವಿಶ್ವದಾದ್ಯಂತ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು ನನ್ನ ಆರಾಧ್ಯ ದೈವ, ನನ್ನ ಮನೆ ದೇವರು, ನನ್ನ ಯಜಮಾನರು. ಇವತ್ತು ಧ್ರುವಣ್ಣವ್ರದ್ದು KD ಸಿನಿಮಾ ಇಡೀ ವಿಶ್ವದಾದ್ಯಂತ ಚಿತ್ರ ಬಿಡುಗಡೆ ಆಗಿದೆ. ಎಲ್ಲ ಚಿತ್ರರಂಗದಲ್ಲೂ ಎಲ್ಲ ಥಿಯೇಟ್ರ್ಗಳಲ್ಲೂ ಬಿಡುಗಡೆ ಆಗ್ತಾಯಿದೆ. 3000ಕ್ಕೂ ಹೆಚ್ಚು ಥಿಯೇಟ್ರ್ಗಳಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ಭಾಳ ಪ್ರಖ್ಯಾತಿ ಹೊಂದಿರುವಂಥ ಕಲಾತಂಡ, ಪ್ರೇಮ್ ಅವರ ನಿರ್ದೇಶನ ಆಗಿರ್ಬೋದು, ಅದಾದಮೇಲೆ ಸಂಜಯ್ ದತ್ ಅವರಾಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ಅದಾದಮೇಲೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಾಗಿರ್ಬೋದು, ಅದಾದಮೇಲೆ ರಮೇಶ್ ಭಟ್ ಅವರಾಗಿರ್ಬೋದು, ಈ ಥರ ದೊಡ್ಡ ತಾರಾಗಣ ಹೊಂದಿರುವಂಥ ಸಿನಿಮಾ ಇದು. ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟಾಕಿರುವಂಥ ಸಿನಿಮಾ ಇದು. ಇವತ್ತು ಆ ಒಂದು ಸಿನಿಮಾಗೆ ಒಳ್ಳೆಯದಾಗಲಿ, ಗ್ರಾಮಕ್ಕೆ ಒಳ್ಳೆಯದಾಗಲಿ, ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗ್ರಾಮದ ಎಲ್ಲ ಹಿರಿಯರು, ನಮ್ಮ ತಂದೆ ಸಮಾನರಾದಂಥ ಎಲ್ಲ ಹಿರಿಯರ ಜೊತೆಯಲ್ಲಿ ಇವತ್ತು ಅತ್ತಿಬೆಲೆ ಗ್ರಾಮ ದೇವತೆ, ಶಕ್ತಿ ದೇವತೆ ಪಟಾಲಮ್ಮ ತಾಯಿಗೆ ಇವತ್ತು ಪೂಜೆಯನ್ನು ಕೊಟ್ಟಿದ್ದೀವಿ. ಇಲ್ಲಿಂದ ಶುಭಾರಂಭ. ಚಿತ್ರ ಶತದಿನೋತ್ಸವ ಆಚರಿಸಲಿ, 25 ವಾರಗಳು ಹೋಗಲಿ, ಅದೇ ರೀತಿ 1 ವರ್ಷ ಕಾಲ ಓಡಲಿ ಅಂತ ತಾಯಿಯಲ್ಲಿ ಬೇಡ್ಕೊಂಡು ಈ ಒಂದು ಅತ್ತಿಬೆಲೆಯಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ, ಅದೇ ರೀತಿ ಕನಕಪುರ ಆಗಿರ್ಬೋದು, ಹೊಸಕೋಟೆ ಆಗಿರ್ಬೋದು, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಈ ಕಡೆ ಭಾಗ ಸಾಕಷ್ಟು ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿರುವಂಥ ಧ್ರುವ ಸರ್ಜಾ ಅವರು ಇವತ್ತು ಅತ್ತಿಬೆಲೆಯಲ್ಲೂ ಸಹ ಸಾಕಷ್ಟು ಅಭಿಮಾನಿಗಳ ಒತ್ತಾಯದ ಮೇರೆಗೆ, ಕೋರಿಕೆಯ ಮೇರೆಗೆ ಇವತ್ತು ಸರಿಸುಮಾರು 25 ಕುರಿಗಳನ್ನು ತಾಯಿಗೆ ಪೂಜೆ ಕೊಟ್ಟಿದ್ದೀವಿ. ಈ ಪೂಜೆಯ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಆಗಲೇ ಹೇಳಿದೆ ನಾನು, ಗ್ರಾಮಕ್ಕೆ ಒಳ್ಳೇದಾಗಬೇಕು, ಚಿತ್ರರಂಗಕ್ಕೆ ಒಳ್ಳೇದಾಗಬೇಕು. ಅದಾದಮೇಲೆ ಈ ಕುರಿಗಳನ್ನು ನಾಳೆ ಮಾರ್ನಿಂಗು 6 ಗಂಟೆ ಶೋಯಿಂದ, ಈಗ ಆಲ್ರೆಡಿ ತಮ್ಮೆಲ್ರಿಗೂ ಗೊತ್ತಿರಬೇಕು, ಸೋಲ್ಡ್ ಔಟ್ ಆಗಿದೆ, ಟಿಕೆಟ್ಗಳು ಸಿಗ್ತಾ ಇಲ್ಲ. 6 ಗಂಟೆ ಶೋ ಹೌಸ್ಫುಲ್ ಆಗಿದೆ. 6 ಗಂಟೆ ಶೋಯಿಂದ ಹಿಡಿದು ಮಿಡ್ ನೈಟ್ ಶೋ 11 ಗಂಟೆವರೆಗೂ ಊಟದ ಮಿತಿ ಇರಲ್ಲ, ಊಟದ ವ್ಯವಸ್ಥೆ ಇರುತ್ತೆ. ಅದಾದಮೇಲೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಸಮಾಜದ ಕಳಕಳಿಯನ್ನು ಇಟ್ಕೊಂಡು ಮಾಡಿರುವಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತೇಳಿದ್ರೆ, ಆಟೋ ಚಾಲಕರಿಗೆ ಇಡೀ ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಕಲಾವಿದನ ಚಿತ್ರ ಬಿಡುಗಡೆಗೆ 10 ಆಟೋಗಳನ್ನು ಉಚಿತವಾಗಿ ಕೊಡ್ತಾ ಇರೋದು ನಮ್ಮ ಒಂದು ಹಿರಿಮೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಈ ಒಂದು ಚಿತ್ರ ಯಶಸ್ವಿ ಆಗ್ಲಿ ಹಾಗೂ ಒಂದು ವಿಶಿಷ್ಟವಾದಂತಹ ದಾನವನ್ನ ಮಾಡಿದಂತ ಈ ಚಿತ್ರ ಯಶಸ್ವಿ ಆಗ್ಲಿ ಅಂತೇಳಿ ಇತರೆ ಮುಖಂಡರು ಕೂಡ ಶುಭ ಹಾರೈಸಿದ್ದು ಹೀಗೆ. ಅತ್ತಿಬೆಲೆ ಗ್ರಾಮ ದೇವತೆ ಪಟಾಲಮ್ಮಗೆ ಪೂಜೆ ಸಲ್ಲಿಸಿ ಆ ಮಾತೆಯ ಆಶೀರ್ವಾದ ಪಡೆದು, ಅದೇ ಸಂದರ್ಭದಲ್ಲಿ ಅತ್ತಿಬೆಲೆಯಲ್ಲಿ ಈಗ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಅವರಿಗೆ ಆಶೀರ್ವಾದ ಇದೆ, ಆ ಮಾತೆಯ ಆಶೀರ್ವಾದ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅತ್ತಿಬೆಲೆಯಲ್ಲಿ ಅತಿ ಹೆಚ್ಚಿನ ಉನ್ನತ ಕಾರ್ಯಕ್ರಮ ಮಾಡ್ಕೊಂಬರ್ಲಿ ಅಂತ ಭಗವಂತ, ಆ ಮಾತಾಯಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ. ನಮ್ಮ ಧ್ರುವ ಸರ್ಜಾ ಅವರ KD ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ರಿಲೀಸ್ ಆಗ ಸಿನಿಮಾ 100 ದಿನ ಶತದಿನೋತ್ಸವ ಆಚರಿಸಲಿ, ಅದು ಸಿಲ್ವರ್ ಜುಬಿಲಿ ಆಗಿ ಹೋಗಲಿ ಅಂತ ಹೇಳಿ ಏನು ಧ್ರುವ ಸರ್ಜಾ ಅವರ ಕರ್ನಾಟಕ ರಾಜ್ಯದ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾದಂತಹ ಮಹಾನ್ ಅವರು, ನನ್ನ ಸಹೋದರ ಮಂಜುನಾಥ್ ಅವರ ಸುಪುತ್ರ, ಅವರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನಡೀತು. ನನಗಂತೂ ತುಂಬ ದಿನ ಆದಮೇಲೆ ಹೃದಯ ತುಂಬಂತು. ಯಾಕೆ ಅಂದರೆ ಅಭಿಮಾನಿಗಳಿಗೂ ಸಿನಿಮಾ ನಟರಿಗೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಮಾಡ್ತಾರೆ. ಇವತ್ತು ಅತ್ಯಂತ ವಿಶಿಷ್ಟವಾಗಿ ಸುಮಾರು ಸಿನಿಮಾ ಗೆದ್ದ ಮೇಲೆ ಸೇವೆ ಮಾಡೋದು ಬೇರೆ, ಆದರೆ ಸಿನಿಮಾ ಗೆಲ್ಲೋಕೆ ಮೊದಲು ಅದು ಬಿಡುಗಡೆ ಆಗೋಕ್ಕೆ ಮುಂಚಿತವಾಗಿ ಸುಮಾರು 10 ಆಟೋ, ಈ ಆಟೋಕ್ಕೆ ಇವತ್ತು CNG ಆಟೋಗಳು ಕೊಟ್ಟಿದ್ದಾರೆ. ಅದು ಪರಿಸರ ಸ್ನೇಹಿ ಆಟೋ. ಆ ಆಟೋ ಬೆಲೆ ನನಗೆ ಗೊತ್ತಿದ್ದಾಗೆ 2 ರಿಂದ 2.5 ಲಕ್ಷ ಇದೆ. ಆ ರೀತಿ ಆಟೋ 10 ಜನ, 10 ಕುಟುಂಬಗಳು ಇನ್ಮೇಲೆ ಜೀವನ ನಿರ್ವಹಣೆಯನ್ನು ಆರಾಮಾಗಿ ಮಾಡ್ಕೊಳ್ತವೆ. KD ಸಿನಿಮಾ ರಿಲೀಸ್ಗೆ ಬಡ ಕುಟುಂಬಗಳಿಗೆ 10 ಆಟೋಗಳನ್ನು ವಿತರಣೆ ಮಾಡಿದ್ದಾರೆ. ಮತ್ತು ಬಡ ಕುಟುಂಬಗಳಿಗೆ, ಪೌರ ಕಾರ್ಮಿಕರಿಗೆ ದವಸ ಧಾನ್ಯ ಕಿಟ್ಗಳು ವಿತರಣೆ ಮಾಡಿದ್ದಾರೆ. ಮತ್ತು ಮೊನ್ನೆ ಸುಮಾರು 500 ಆಟೋಗಳಿಗೆ ಗ್ಯಾಸನ್ನು ಹಾಕ್ಸಿದ್ದಾರೆ. ಹಂಗಾಗಿ ನಾಳೆ ಬಿಡುಗಡೆ ಆಗುವಂಥ ಚಿತ್ರ KD ಸಿನಿಮಾ ಶತದಿನೋತ್ಸವ ಆಚರಿಸಲಿ, ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಲಿ. ಆ ತಾಯಿ ಪಟಾಲಮ್ಮ ಆಶೀರ್ವಾದ ಧ್ರುವ ಸರ್ಜಾ ಸರ್ ಮೇಲೆ ಇರಲಿ, ಮತ್ತು ನನ್ನ ಕುಟುಂಬದ ಯುವ ನಾಯಕ ಮಹಾನವ್ರ ಮೇಲೆ ಇರಲಿ, ಇನ್ನೂ ಎತ್ತರಕ್ಕೆ ಬೆಳೀಲಿ. ಈ ತಾಯಿ ಪಟಾಲಮ್ಮ ಎಲ್ರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ಸುಮಾರು ನಾಳೆ 25 ಕುರಿಗಳನ್ನು ಸಹ ಇವತ್ತು ತಾಯಿ ಪಟಾಲಮ್ಮನಿಗೆ ಇದು ಮಾಡಿ ಬಲಿ ಕೊಟ್ಟು, ಇವತ್ತು ನೋಡಿ ಶುಭ ಮಳೆ ಬೀಳುವಂಥ ಅವ್ರು ನಾಳೆ ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಮಳೆ ಬೀಳ್ತದೆ. ಹಾಗಾಗಿ ಮಳೆ ಬೆಳೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಗಲಿ, ಧ್ರುವಣ್ಣವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ನನ್ನ ಕುಟುಂಬ ಸದಸ್ಯನಿಗೆ ಮಹಾನವ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ. ಹೌದು, ಭಾರತ ಚಲನಚಿತ್ರ ರಂಗದಲ್ಲಿಯೇ ಇದೊಂದು ರೀತಿಯಾದಂತ ಅವಿಸ್ಮರಣೀಯ ಮತ್ತು ಇತರರಿಗೆ ಪ್ರೇರಣೆ ನೀಡುವಂತ ಕಾರ್ಯಕ್ರಮ. ಅಂದ್ರೆ 10 ಬಡ ಕುಟುಂಬಗಳಿಗೆ ಆಟೋಗಳನ್ನ ವಿತರಿಸಿ ಆ ಕುಟುಂಬಗಳಿಗೆ ಆ ನೆರವಿಗೆ ಧಾವಿಸಿದ್ದು ಇದರ ವಿಶೇಷವಾಗಿತ್ತು. ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡೋಣ ಬನ್ನಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟಿಸಿರ್ತಕ್ಕಂತಹ KD ಸಿನಿಮಾ ನಾಳೆ ವಿಶ್ವದಾದ್ಯಂತ ಬಿಡುಗಡೆ ಆಗ್ತಾಯಿದೆ.
ಈ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಗ್ರಾಮ ದೇವತೆ ಆದಂಥ ಪಟಾಲಮ್ಮನ ಸನ್ನಿಧಾನದಲ್ಲಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಇವತ್ತು ಆ ಸಿನಿಮಾಗೆ ಶುಭವನ್ನು ಕೋರಿದ್ದಾರೆ. ನಮ್ಮ ಗ್ರಾಮದ ನಮ್ಮ ತಾಲೂಕಿನ ಎಲ್ಲ ಮುಖಂಡಗಳು ಬಂದು ಶುಭವನ್ನು ಕೋರಿದ್ದಾರೆ. ಆಮೇಲೆ ಈ ಸಿನಿಮಾಗೋಸ್ಕರವಾಗಿಯೇ ಒಂದಷ್ಟು ಸಾಮಾಜಿಕ ಕಳಕಳಿಯುಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅತ್ತಿಬೆಲೆ ಪುರಸಭೆ ಪೌರ ಕಾರ್ಮಿಕರಿಗೆ ಊಟದ ಕಿಟ್ಗಳನ್ನು, ದಿನಸಿ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಭಾಳ ಮುಖ್ಯವಾಗಿ. ಬಹುಶಃ ನಾನು ಒಬ್ಬ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಹೇಳೋದಾದರೆ, ಭಾರತದ ಇತಿಹಾಸದಲ್ಲಿ, ಚಲನಚಿತ್ರ ಇತಿಹಾಸದಲ್ಲಿ, ನಾಯಕ ನಟರ ಅಭಿಮಾನಿಗಳ ಇತಿಹಾಸದಲ್ಲಿ ನಾ ಕಂಡಂತೆ ಸಿನಿಮಾ ಬಿಡುಗಡೆಗಾಗಿ 10 ಆಟೋಗಳನ್ನು, ಸುಮಾರು ಹೆಚ್ಚು ಕಡಿಮೆ 15-20 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಆಟೋಗಳನ್ನು, ಹೊಸ ಆಟೋಗಳನ್ನು ಬಡ ಆಟೋ ಚಾಲಕರಿಗೆ ಉಡುಗೊರೆಯಾಗಿ ಆ ಸಿನಿಮಾಗೆ ಬಿಡುಗಡೆ ಆಗೋ ಈ ಸಂದರ್ಭದಲ್ಲಿ ಉಡುಗೊರೆಯಾಗಿ, ಅಂದರೆ ಒಂದು 10 ಕುಟುಂಬಗಳನ್ನು ಶಾಶ್ವತವಾಗಿ ಅವರ ಜೀವನವನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ತಾಯಿ ಭುವನೇಶ್ವರಿ, ನಮ್ಮ ಶಕ್ತಿ ದೇವತೆ ಪಟಾಲಮ್ಮ ಆಶೀರ್ವಾದ ಇರಲಿ. ಮತ್ತು ಅವರಿಂದ ಒಂದಷ್ಟು ಬಡ ಕುಟುಂಬಕ್ಕೆ ಬೆಳಕಾಗ್ತಕ್ಕಂಥ ಕೆಲಸವನ್ನು, ಬಡ ಕುಟುಂಬದ ಮನೆಯ ಬೆಳಕನ್ನು ಹಚ್ಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಶುಭವನ್ನು ಕೋರ್ತಾ, ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈಗಾಗಲೇ ಹ್ಯಾಟ್ರಿಕ್ಕನ್ನು ಹೊಡೆದಿದ್ದಾರೆ. ಮೊದಲೇ 3 ಸಿನಿಮಾಗಳು ಹ್ಯಾಟ್ರಿಕ್ ಆಗಿದೆ. ಈಗ ಮತ್ತೊಂದು ಅವರು ಗೆಲುವು ಬೇಕಾಗಿದೆ. ಈ ಗೆಲುವು KD ಸಿನಿಮಾದಿಂದ ಮತ್ತೆ ಸಿಗಲಿ. ವಿಶ್ವದಾದ್ಯಂತ ಸುಮಾರು 5 ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾಯಿದೆ. ಹಾಗಾಗಿ ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಒಂದು ಸಿನಿಮಾ, ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಬೆಸೆಯತಕ್ಕಂಥ ಒಂದು ಸಿನಿಮಾ KD ಸಿನಿಮಾ ಆಗಿದೆ. ದೇವರ ಮೇಲಿನ ಹಾಡುಗಳಿದ್ದಾವೆ, ಅಣ್ಣ ತಮ್ಮಂದಿರ ಮೇಲಿನ ಹಾಡುಗಳಿದ್ದಾವೆ, ಮತ್ತು ಆ ವಿಜುವಲ್ಸು ಮತ್ತು ಅರ್ಜುನ್ ಜನ್ಯ ಅವರ ಸಂಗೀತ ಇವೆಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಷ್ಟು ವಿಜೃಂಭಣೆಯಿಂದ ಮಾಡ್ತಾ ಇರೋದು ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ಈ KD ಚಿತ್ರ ಹೆಂಗಾಯ್ತು ಅಂದರೆ, ಈ ಅತ್ತಿಬೆಲೆಯಲ್ಲೇ ಫಸ್ಟ್ ಇದು 25 ಕುರಿ ಹೊಡೆದು ಈಗ ಮಾಡ್ತಾ ಇರೋದು. ಇದನ್ನ ಈ ಶತದಿನೋತ್ಸವವನ್ನು ಆಚರಿಸಲಿ ಅಂತ ದೇವರಲ್ಲಿ ಪಟಾಲಮ್ಮ ಗ್ರಾಮ ದೇವತೆ ಪಟಾಲಮ್ಮನಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲ, ಇಡೀ ವರ್ಲ್ಡಲ್ಲೇ ದಾಖಲೆಯನ್ನು ಮಾಡ್ತೈತೆ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ. ಈ ಅತ್ತಿಬೆಲೆಯಲ್ಲಿ ಇತಿಹಾಸದಲ್ಲಿ ಸಿನಿಮಾ ವಿಚಾರದಲ್ಲಿ ಇವತ್ತು ಪಟಾಲಮ್ಮನ ದೇವಸ್ಥಾನದಲ್ಲಿ ಮಹಾನ್ರವರು, ಧ್ರುವ ಸರ್ಜಾ ರಾಜ್ಯಾಧ್ಯಕ್ಷರಾದಂಥ ಮಹಾನ್ರವರು ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಏನು ಆಟೋ ಕೊಡೋ ವಿಚಾರ ವಿಚಾರ ಆಗಿರ್ಬೋದು, ಕುರಿಗಳು ಹೊಡೆಯೋದು ವಿಚಾರ ಆಗಿರ್ಬೋದು, ಆಮೇಲೆ ನಾಳೆ ಕಿಟ್ ವಿತರಣೆ, ಇದು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಇಡೀ ರಾಜ್ಯಾದ್ಯಂತ ಎಲ್ಲ ಫಿಲಮಲ್ಲಿ ಹೋಗಿ ಈ ಫಿಲಮನ್ನು ನೋಡಬೇಕಂತ ಹೇಳ್ಬಿಟ್ಟು ಸುಮಾರು ಆಟೋ ಚಾಲಕರಿಗೆ ಒಂದು 10 ಆಟೋಗಳನ್ನು ಕೊಟ್ಟು, ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನೆಲ್ಲ ಕೊಟ್ಟು KD ಸಿನಿಮಾವನ್ನು ಮೊದಲೇ ವಿಜಯೋತ್ಸವ ಆಚರಿಸ್ತವ್ರೆ. ಆ KD ಸಿನಿಮಾ ಶತದಿನೋತ್ಸವ ಆಚರಿಸಲಿ. ಅದೇ ರೀತಿ ನನ್ನ ಮಚ್ಚಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೂ ಅನೇಕ ಒಳ್ಳೆ ಕಾರ್ಯಗಳು ಮಾಡೋಕ್ಕೆ ಅದೇನೇ ಇರಲಿ, 2026 ಏಪ್ರಿಲ್ 30 ಇದೊಂದು ರೀತಿಯಾದಂತಹ ಯಾರು ಮರೆಯಲಾರದಂತಹ ಈ ಒಂದು KD ಚಿತ್ರ ಬಿಡುಗಡೆ ಆಗುವಂಥದ್ದು, ಹಾಗೆ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ 10 ಬಡ ಕುಟುಂಬಗಳಿಗೆ ಆಟೋಗಳನ್ನು ವಿತರಣೆ ಮಾಡುವಂಥದ್ದು, ಹಾಗೆಯೇ ಶಕ್ತಿ ದೇವತೆ ಪಟಾಲಮ್ಮನಿಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವೂ ಆಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.